ಒಳ್ಳೆ ಪಜಿತಿ ಆಯ್ತಲ್ಲಪ್ಪ ಇದು. ಸರ್ ಸರ್ ಇದನ್ನು ನಾವು ಹೇಗಾದರೂ ತಪ್ಸೋಕ್ಕಾಗಲ್ವ ಸರ್? ಅಂದರೆ ನಾವು ಅವ್ರಿಗೆ ದುಡ್ಡು ಕೊಡದೇ ಇರೋ ಹಾಗೆ ಏನಾದರೂ ಮಾಡೋಕ್ಕಾಗಲ್ವ ಸರ್? ಅವರು ನಮ್ಮ ಮುಂದೆ ಸೋಲೊಪ್ಕೊಳ್ಳೇಬೇಕು ಸರ್. ನಿನ್ನ ಬುಡಕ್ಕೆ ಬಂದಾಗ ಗೊತ್ತಾಯ್ತೇನಪ್ಪ ಈಗ? ಸ್ವಲ್ಪ ಸುಮ್ಮನೆ ನೀವು ಹೇಳಿ ಸರ್. ಆದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಯಾಕೆ ಕಷ್ಟ ಆಗುತ್ತೆ ಸರ್? ನಾವು ಅವ್ರಿಗೆ ಏನೇನು ಖರ್ಚು ಮಾಡಿದ್ದೀವಿ ಅಂತ ಇದರಲ್ಲಿ ಮೆನ್ಷನ್ ಮಾಡ್ತೀವಿ. ಅದನ್ನ ಇಟ್ಕೊಂಡು ನೀವು ವಾದ ಮಾಡಿ ಸರ್. ಮಾಡಿ. ಆಗುತ್ತೆ ಆಗುತ್ತೆ ರೀ. ನೀವು ಮನೆ ಖರ್ಚಿಗೆ ಕೊಡ್ತಾ ಇದ್ದಿದ್ದು 20,000, ನಿಮ್ಮ ಮಗನ ಸ್ಕೂಲ್ಗೆ ಅಂತ ಕೊಡ್ತಾ ಇದ್ದಿದ್ದು 1.5 ಲಕ್ಷ. ಆದರೆ ನಿಮ್ಮ ತಂದೆ ನಿಮಗೇನು ಕೊಟ್ಟಿದ್ದಾರೆ ಅದು ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಅಲ್ಲ ಸರ್, ಹಬ್ಬ ಹರಿದಿನಗಳಿಗೆ ಬಟ್ಟೆ ಕೊಡಿಸಿ ಅಂತ ನಾವು ಹೇಳಿದ್ವಾ? ಸಿನಿಮಾ ಕರ್ಕೊಂಡು ಹೋಗಿ ಅಂತ ನಾವು ಹೇಳಿದ್ವಾ? ನಾನು ಹೇಳಿದ್ದಕ್ಕೂ ಒಂದು ಸಾಕು. ಅದೇ. ಅಲ್ಲ ಸರ್, ಅವ್ರು ಇರೋ ಬರೋ ಶೋಕಿ ಎಲ್ಲ ಮಾಡಿ ಅದನ್ನು ನಮ್ಮ ತಲೆ ಕಟ್ಟಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ಸರ್? ರೀ, ಇದು ಪ್ರತಿಯೊಬ್ಬ ತಂದೆ ತಾಯಿಯ ಕರ್ತವ್ಯ ಅಲ್ವೇನ್ರಿ? ಪ್ರತಿಯೊಬ್ಬರು ತಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಖರ್ಚು ಮಾಡಿರ್ತಾರೆ. ಈಗ ನಿಮ್ಮಪ್ಪನೂ ಅದನ್ನೇ ತಾನೇ ರೀ ಹೇಳ್ತಾ ಇರೋದು. ಸರ್ ಹಾಗಾದರೆ ಏನು ಮಾಡೋಕ್ಕಾಗಲ್ವ ಈಗ? ನೋಡ್ರಿ, ಕಾನೂನು ನಿಮ್ಮ ತಂದೆ ಪರವಾಗಿದೆ. ಐ ಮೀನ್ ಹಿರಿಯರ ಪರವಾಗಿದೆ. ನಾನು ಕೋರ್ಟಲ್ಲಿ ವಾದ ಮಾಡಿ ನೀವು ಕೊಡೋ ಹಣದಲ್ಲಿ ಕಡಿಮೆ ಮಾಡಬಹುದೇ ವಿನಃ ಅದನ್ನು ಸಂಪೂರ್ಣವಾಗಿ ನೀವು ಕೊಡದೇ ಇರೋ ಹಾಗೆ ಮಾಡೋಕ್ಕಾಗಲ್ಲ. ಹಾಗೊಂದು ವೇಳೆ ಮಾಡಬೇಕು ಅಂದರೆ ನಾನು ಅದಕ್ಕೆಲ್ಲ ಯೋಚನೆ ಮಾಡಿ ಮಾಡಬೇಕಾಗತ್ತೆ. ಅದು ನೀವು ನನಗೆ ಕೊಡೋ ಫೀಸ್ ಮೇಲೆ ಡಿಪೆಂಡ್ ಆಗಿದೆ. ಎಷ್ಟು ದುಡ್ಡು ಕೊಡಬೇಕು ಸರ್? ಈಗ ನೀವೇನು ಕೊಟ್ಟರು ಲಾಸೇ. ಆದರೆ ನನ್ನ ಪ್ರಯತ್ನ ನಾನು ಮಾಡೋದಕ್ಕೆ ನೀವಿಬ್ರು ತಲಾ 1 ಲಕ್ಷ ರೂಪಾಯಿ ಕೊಟ್ಬಿಡಿ. ಸರಿ ಸರ್, ಕೊಡ್ತೀವಿ. ಆದರೆ ನಾವೇ ಗೆಲ್ಲೋ ಹಾಗೆ ಮಾಡಬೇಕು ಸರ್. ನೀವು ನಮ್ಮ ಮಾವನ ಆಸ್ತಿ ನಮಗೆ ಸಿಗಬೇಕು, ಹಾಗೆ ಮಾಡಿ ಸರ್. ಸರಿ, ಈಗ ಈ ಬುಕ್ಸ್ ಎಲ್ಲ ತೊಗೊಂಡೋಗಿ ನಿಮ್ಮಪ್ಪ ಕೊಟ್ಟಿರೋ ಲೆಕ್ಕ ಸರಿಯಾಗಿದೆಯೋ ಇಲ್ವೋ ಅಂತ ಒಂದ್ಸಲ ಚೆಕ್ ಮಾಡಿ ನೋಡಿ. ನನ್ನ ಕ್ಲೈಂಟಿಂದ ಕಾಲ್ ಬರ್ತಾ ಇದೆ, ನಾನು ಮತ್ತೆ ಬರ್ತೀನಿ. ಏನು ಬ್ರೋ ಹೀಗಾಗೋಯ್ತು ಅಲ್ವೋ? ಅಷ್ಟೊಂದು ದುಡ್ಡು ಹೇಗೆ ಅರೇಂಜ್ ಮಾಡೋದು, ಎಲ್ಲಿಂದ ತರೋದು? ಹೇಗೋ ಅಡ್ಜಸ್ಟ್ ಮಾಡಿದ್ರೆ ಆಯ್ತು ಬಿಡ. ನಮ್ಮ ತಾತನ ಆಸ್ತಿ ಬರುತ್ತಲ್ವಾ, ನೋಡೋಣ.